ಸುಮಾರು ನಮ್ಮ ಮನೆಯಲ್ಲಿ ಮಕ್ಕಳಿಗೋಸ್ಕರ ನಾನು ಮಾಡುವಂತಹ ಸ್ಪೆಷಲ್ ರೆಸಿಪಿ. ಮಕ್ಕಳಿಗೆ ಟಿಫಿನ್ ಬಾಕ್ಸ್ಗೆ ಸುಮಾರು ವಾರದಲ್ಲಿ ನಾನು 3ರಿಂದ 4 ದಿನ ಈ ರೆಸಿಪಿನೇ ಮಾಡೋದು. ತುಂಬ ಅಂದರೆ ತುಂಬಾ ರುಚಿಯಾಗಿ ಬರುತ್ತೆ ಮತ್ತು ತುಂಬಾ ಆರೋಗ್ಯಕರವಾಗಿರುವಂತಹ ರೆಸಿಪಿ. ಮತ್ತು ಕೇವಲ 10 ನಿಮಿಷದಲ್ಲಿ ಈ ರೆಸಿಪಿನ ನೀವು ತಯಾರು ಮಾಡ್ಕೋಬೋದು. ದೊಡ್ಡವರು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ. ಸೊ ಒಂದ್ಸಲ ಖಂಡಿತ ನೀವು ಟ್ರೈ ಮಾಡಿ ನೋಡಿ, ಮತ್ತೆ ಬಂದು ನನಗೆ ಕಾಮೆಂಟ್ ಮಾಡಿ ತಿಳಿಸ್ಬೇಕು. ಶುರು ಮಾಡೋಣ ಬನ್ನಿ. ಇವಾಗ ನೋಡಿ, ಈ ರೆಸಿಪಿ ಮಾಡೋದಕ್ಕೆ ಮೊದಲಿಗೆ ನಾನಿಲ್ಲಿ ಒಂದು 2 ಕಪ್ ಆಗುವಷ್ಟು ಬಾಂಬೆ ರವೆ ತೊಗೊಂಡಿದ್ದೀನಿ. ಅಂದರೆ ನಾವು ಉಪ್ಪಿಟ್ಟು ಮಾಡ್ತೇವಲ್ಲ ಆ ರವೆನ ತೊಗೊಂಡಿದ್ದೀನಿ. ಈ ಕಪ್ಪಲ್ಲಿ ನಾನಿಲ್ಲಿ 2 ಕಪ್ ಆಗುವಷ್ಟು ರವೆನ ಹಾಕ್ಕೊತಿದ್ದೀನಿ. ನೋಡಿ, ಇವಾಗ ನಾನು 2 ಕಪ್ ಆಗುವಷ್ಟು ರವೆನ ಹಾಕ್ಕೊಂಡಿನಿ. ಇವಾಗ ಇದೇ ಕಪ್ಪಲ್ಲಿ ನಾನಿಲ್ಲಿ 2 ಕಪ್ ಆಗುವಷ್ಟು ಮಜ್ಜಿಗೆ ಹಾಕ್ಕೊತಿದ್ದೀನಿ. ನೀವು ಮೊಸರು ಹಾಕೋದಿತ್ತಂದ್ರೆ 1 ಕಪ್ ಹಾಕೋಬಹುದು. ನೀವಿಲ್ಲಿ 1 ಕಪ್ ರವೆ ತೊಗೊಂಡ್ರೆ ಒಂದು ಅರ್ಧ ಕಪ್ ಆಗುವಷ್ಟು ಮೊಸರು ಅಥವಾ ಮಜ್ಜಿಗೆನ ಹಾಕೋಬಹುದು. 2 ಕಪ್ ರವೆಗೆ ನಾನಿಲ್ಲಿ 2 ಕಪ್ ಆಗುವಷ್ಟು ಮಜ್ಜಿಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಿದ್ದೀನಿ. ಈ ರೆಸಿಪಿ ಬಗ್ಗೆ ಎಷ್ಟು ಹೇಳಿದ್ರು ಭೀ ಕಮ್ಮಿನೇ ಇದೆ, ಯಾಕಂದರೆ ಅಷ್ಟು ರುಚಿ ಬರುತ್ತೆ. ಸೊ ನಿಮಗೆ ಬಾಯಿ ಕೆಟ್ಟಿದ್ರೆ ಈ ರೆಸಿಪಿನ ನೀವು ಮಿಸ್ ಮಾಡದೆ ಟ್ರೈ ಮಾಡಿ ನೋಡ್ಬೋದು ಒಂದು ಸಲ. ಮಕ್ಕಳಿಗೋಸ್ಕರನೂ ತುಂಬಾ ರುಚಿಯಾಗಿರುತ್ತೆ ಇದು. ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಿದ್ದೀನಿ. ನೋಡಿ, ಇವಾಗ ಈ ರೀತಿ ಮಿಕ್ಸ್ ಮಾಡ್ಕೊಂಡಿನಿ. ಇವಾಗ ಒಂದು ಪ್ಲೇಟ್ ಮುಚ್ಚಿ ಇದನ್ನು ಒಂದು 5ರಿಂದ 10 ನಿಮಿಷ ಆಗೋ ತನಕ ಇದಕ್ಕೆ ರೆಸ್ಟ್ ಮಾಡೋಕ್ಕೆ ಬಿಡ್ತಿದ್ದೀನಿ. ಅಲ್ಲಿ ತನಕ ನಾನಿಲ್ಲಿ ಸುಮಾರು ಕ್ಯಾಬೇಜ್ ತೊಗೊಂಡಿದ್ದೀನಿ. ಇಲ್ಲಿ ನಾನು 2 ಕಪ್ ರವೆ ತೊಗೊಂಡಿದ್ದೀನಲ್ವ, ಹೀಗಾಗಿ ನಾನಿಲ್ಲಿ ಒಂದು 2ರಿಂದ 3 ಕಪ್ ಆಗುವಷ್ಟು ಕ್ಯಾಬೇಜ್ ತೊಗೊತಿದ್ದೀನಿ. ಇದನ್ನು ಸಣ್ಣದಾಗಿ ಉದ್ದುದ್ದಾಗಿ ಕಟ್ ಮಾಡ್ಕೊಂಡು ತೊಗೊತಿದ್ದೀನಿ. ಮತ್ತು ಒಂದು ಸ್ವಲ್ಪ ಕ್ಲೀನಾಗಿ ತೊಳ್ಕೊಂಡು ತೊಗೊತಿದ್ದೀನಿ. ನೋಡಿ, ಈ ರೀತಿ ಸಣ್ಣಗೆ ಉದ್ದಗೆ ಕಟ್ ಮಾಡ್ಕೋಬೇಕು. ಇದು ನಾನು ಕಟ್ ಮಾಡ್ಕೊಂಡು ಆದಮೇಲೆ ಇಲ್ಲಿ ಕಡಾಯಿನಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿನಿ. ಎಣ್ಣೆ ಗರಮ್ ಆಗಿದೆ. ಎಣ್ಣೆ ಗರಮ್ ಆದಮೇಲೆ ಸಾಸಿವೆ ಮತ್ತು ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊತಿದ್ದೀನಿ. ನೋಡಿ, ಸಾಸಿವೆ ಜೀರಿಗೆ ಚಟಪಟ ಅನ್ನಬೇಕು, ಅಲ್ಲಿ ತನಕ ವೇಟ್ ಮಾಡಿ. ನೋಡಿ, ಇವಾಗ ಸಾಸಿವೆ ಜೀರಿಗೆ ಚಟಪಟ ಅಂದಾದಮೇಲೆ ಕರಿಬೇವು ಸೊಪ್ಪು ಹಾಕ್ಕೊತಿದ್ದೀನಿ ಒಂದು ಸ್ವಲ್ಪನೇ. ಮತ್ತು ಮೆಣಸಿನ್ಕಾಯಿ ಹಾಕ್ಕೊತಿದ್ದೀನಿ ಒಂದು ಸ್ವಲ್ಪನೇ. ಮತ್ತು ಒಂದು 2 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊತಿದ್ದೀನಿ. ಇವಾಗ ಈರುಳ್ಳಿ ಮೊದಲಿಗೆ ಲೈಟಾಗಿ ಕೆಂಪಾಗಬೇಕು ಅಥವಾ ಒಂದು ಸ್ವಲ್ಪನೇ ಹಸಿ ವಾಸನೆ ಹೋಗೋ ತನಕ ಇದನ್ನು ಹುರ್ಕೊಂಡು ತೊಗೋಬೇಕಾಗುತ್ತೆ ಮೊದಲಿಗೆ. ನೋಡಿ, ಒಂದು 2 ನಿಮಿಷ ನಾನು ಈರುಳ್ಳಿ ಹುರ್ಕೊಂಡಿನಿ. ಇವಾಗ ಇದರಲ್ಲಿ 1 ಕ್ಯಾಪ್ಸಿಕಮ್ ಹಾಕ್ಕೊತಿದ್ದೀನಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಮತ್ತು ಸುಮಾರು ನಾನಿಲ್ಲಿ 3 ಕಪ್ ಆಗುವಷ್ಟು ಕ್ಯಾಬೇಜ್ ಹಾಕ್ಕೊತಿದ್ದೀನಿ. ನೋಡ್ತಿರ್ಬೋದು ನಾನು ಯಾವ ರೀತಿ ಕಟ್ ಮಾಡ್ಕೊಂಡಿದ್ದಂತೆ. ಮತ್ತು ಕ್ಲೀನಾಗಿ ಒಂದು ಸ್ವಲ್ಪ ತೊಳ್ಕೊಂಡು ತೊಗೊಂಡಿದ್ದು ನಾನು. ಮತ್ತು 1 ಕಚ್ಚಾ ಆಲೂಗಡ್ಡೆನ ತುರ್ಕೊಂಡು ಹಾಕ್ಕೊತಿದ್ದೀನಿ. ಆಲೂಗಡ್ಡೆ ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ನೀವಿಲ್ಲಿ ಕ್ಯಾರೆಟ್ ಇತ್ತಂದರೆ ಕ್ಯಾರೆಟ್ ಕೂಡ ತುರ್ಕೊಂಡು ಹಾಕೋಬೋದು. ಇವಾಗ ಎಲ್ಲ ಸೇರಿಸಿ ಸರಿಯಾಗಿ ನಾನಿಲ್ಲಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ತೊಗೊತಿದ್ದೀನಿ. ಮತ್ತು ನಿಮಗೆ ಬೇರೆ ಯಾವುದಾದ್ರೂ ತರಕಾರಿ ಇಷ್ಟ ಇತ್ತಂದರೆ ನೀವಿಲ್ಲಿ ಆ್ಯಡ್ ಕೂಡ ಮಾಡ್ಕೋಬೋದು. ನೋಡಿ, ಎಲ್ಲನೂ ಸರಿಯಾಗಿ ನಾನಿಲ್ಲಿ ಒಂದು 2 ನಿಮಿಷ ಹೈ ಫ್ಲೇಮ್ದಲ್ಲಿ ಇದನ್ನು ಹುರ್ಕೊಂಡು ತೊಗೊತಿದ್ದೀನಿ. ಓಕೆ, ನೋಡಿ, ಒಂದು 2 ನಿಮಿಷ ನಾನು ಹೈ ಫ್ಲೇಮ್ದಲ್ಲಿ ಹುರ್ಕೊಂಡಾದ್ಮೇಲೆ ಇದಕ್ಕೆ ಮೆಂತ್ಯ ಸೊಪ್ಪು ಹಾಕ್ಕೊತಿದ್ದೀನಿ ಒಂದು ಸ್ವಲ್ಪನೇ. ಮೆಂತ್ಯ ಸೊಪ್ಪು ಇಲ್ಲ ಅಂದರೆ ನೀವಿಲ್ಲಿ ಪಾಲಕ್ ಸೊಪ್ಪು ಕೂಡ ಹಾಕ್ಕೋಬೋದು. 2 ಸೊಪ್ಪು ಇಲ್ಲ ಅಂದರೆ ಸ್ಕಿಪ್ ಮಾಡಿ. ಮತ್ತು ಒಂದು 1.5 ಚಮಚ ಆಗುವಷ್ಟು ನಾನಿಲ್ಲಿ ರೆಡ್ ಖಾರದ ಪುಡಿ ಹಾಕ್ಕೊತಿದ್ದೀನಿ. ಮತ್ತು ಒಂದು ಅರ್ಧ ಚಮಚ ಆಗುವಷ್ಟು ಅರಿಶಿನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗ ಇಷ್ಟು ಸಾಕು. ಬೇರೆ ಯಾವುದೇ ಮಸಾಲ ಹಾಕದೇ ಇದ್ದರೂ ಭೀ ಇದು ತುಂಬ ಅಂದರೆ ತುಂಬಾ ರುಚಿಯಾಗಿ ಬರುತ್ತೆ. ಇವಾಗ ಎಲ್ಲ ಮಸಾಲ ಹಾಕಿದ ಮೇಲೆ ಇದಕ್ಕೆ ಸ್ವಲ್ಪ ಸಾಫ್ಟ್ ಆಗೋ ತನಕ ಹುರ್ಕೊಂಡು ತೊಗೊತಿದ್ದೀನಿ. ನೋಡಿ, ಎಲ್ಲ ಹಸಿ ವಾಸನೆ ಹೋಗಿದೆ, ಸಾಫ್ಟ್ ಆಗಿದೆ, ನೋಡ್ತಿರ್ಬೋದು. ಇಷ್ಟಾದ್ರೆ ಸಾಕಾಗುತ್ತೆ. ಇದು ಬಿಸಿ ಬಿಸಿ ಆಗಿರುವಾಗ ನೀವು ಪಲ್ಯದ ರೀತಿ ಕೂಡ ಇದನ್ನು ಚಪಾತಿ ಜೊತೆ ತಿನ್ಬೋದು. ಓಕೆ, ನೋಡಿ, ಇಲ್ಲಿ ರವೆ ಕೂಡ ಒಂದು 10 ನಿಮಿಷ ಆಗಿದೆ. 10 ನಿಮಿಷ ಆದಮೇಲೆ ಇದು ಗಟ್ಟಿ ಆಗುತ್ತೆ. ನೋಡಿ, ಇಷ್ಟಾಗುತ್ತೆ. ಇಷ್ಟಾದರೆ ಸಾಕಾಗುತ್ತೆ. ಇವಾಗ ಇದಕ್ಕೆ ಜಾಸ್ತಿ ತಿಳಿ ಮಾಡ್ಕೋಬಾರ್ದು. ಇವಾಗ ನಾವಿಲ್ಲಿ ಕ್ಯಾಬೇಜ್ ಹುರ್ಕೊಂಡಿದ್ದಲ್ವ ಅದನ್ನು ಹಾಕ್ಕೊತಿದ್ದೀನಿ. ಓಕೆ, ನೋಡಿ, ಎಲ್ಲ ಸೇರಿಸಿ ಕ್ಯಾಬೇಜ್ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ. ರವಾನೇ ಸ್ವಲ್ಪ ಆಗಿದೆ, ಕ್ಯಾಬೇಜೇ ಜಾಸ್ತಿ ಆಗಿದೆ, ಆ ರೀತಿ ಹಾಕ್ಕೊಳ್ಳಿ. ಮತ್ತು ಒಂದು ಸ್ವಲ್ಪನೇ ಕೊತ್ತಂಬರಿ ಸೊಪ್ಪು ಕೂಡ ನಾನಿಲ್ಲಿ ಹಾಕ್ಕೊತಿದ್ದೀನಿ. ಇವಾಗ ಎಲ್ಲ ಸೇರಿಸಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ತೊಗೊತಿದ್ದೀನಿ. ನಾನಿದು ಆವಾಗವಾಗ ರಾತ್ರಿ ಊಟ ಕೂಡ ಮಾಡ್ತೀನಿ. ತುಂಬಾ ಇಷ್ಟಪಟ್ಟು ತಿಂತಾರೆ ಮನೆಯಲ್ಲೆಲ್ಲರೂ. ಸೊ ನೀವು ಕೂಡ ಖಂಡಿತ ಒಂದು ಸ್ವಲ್ಪ ಮಿಸ್ ಮಾಡಿ ನೋಡಿ, ತುಂಬಾ ಇಷ್ಟ ಆಗುತ್ತೆ ಎಲ್ರಿಗೂ. ನೋಡಿ, ಇಲ್ಲಿ ನಾನು ಸಣ್ಣ ಪ್ಯಾನ್ ಇಟ್ಕೊಂಡಿನಿ. ಈ ರೀತಿ ಪ್ಯಾನ್ ಇಲ್ಲ ಅಂದರೆ ನೀವು ಇಲ್ಲಿ ದೊಡ್ಡ ಪ್ಯಾನಲ್ಲಿ ಕೂಡ ಈ ರೆಸಿಪಿನ ಮಾಡ್ಕೋಬೋದು. ಒಂದು ಸ್ವಲ್ಪ ಎಣ್ಣೆ ಹಾಕಿನಿ. ಮತ್ತು ಈ ಚಮಚಲಿಂದ ನಾನಿಲ್ಲಿ 1 ಚಮಚ ಹಿಟ್ಟನ್ನ ಹಾಕ್ಕೊತಿದ್ದೀನಿ. ಮತ್ತು ನಿಮಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ನೀವು ಇದನ್ನು ಹಾಕೋಬೋದು. ಬರುತ್ತೆ ಅದು ಎಷ್ಟು ತೆಳ್ಳಗೆ ಹಾಕೋರು ಭೀ. ಸ್ಲೋ ಗ್ಯಾಸ್ನಲ್ಲಿ ಸ್ವಲ್ಪ ಹೊತ್ತು ಬಿಟ್ಟಿದ್ದು ನಾನಿವಾಗ. ಮೇಲೆ ಎಲ್ಲ ಡ್ರೈ ಆಗಿದೆ, ಇದನ್ನು ಎತ್ತಿ ಹಾಕ್ಕೊತಿದ್ದೀನಿ. ಸ್ವಲ್ಪ ಎಣ್ಣೆ ಹಚ್ತಿದ್ದೀನಿ ಮೇಲೆ.
ಮತ್ತು ನೀವು ಇದಕ್ಕೆ ಏನಂತ ಹೆಸರಿಡ್ತೀರಂತ ನನಗೆ ಕಾಮೆಂಟ್ ಮಾಡಿ ತಿಳಿಸ್ಬೇಕು. ವಾವ್ ನೋಡಿ ಎಷ್ಟು ಸರಿಯಾಗಿ ಕಲರ್ ಬಂದಿದೆ ಅಲ್ವಾ. ಸೊ ನಿಮಗೆ ಬೇಸುವಾಗೆ ಗೊತ್ತಾಗುತ್ತೆ, ಅಷ್ಟು ಸರಿಯಾಗಿ ಸ್ಮೆಲ್ ಬರುತ್ತೆ ಇದ್ರದ್ದು, ಘಮ್ ಅಂತಿರುತ್ತೆ. ಮತ್ತು ರವೆ ಹಾಕಿರ್ತೀವಲ್ಲ, ಹೀಗಾಗಿ ಮೇಲಿನ ಲೇಯರ ಕ್ರಿಸ್ಪಿ ಬರುತ್ತೆ. ವಾವ್ ನೋಡಿ ಕೆಳಗಡೆ ಕೂಡ ಎಷ್ಟು ಸರಿಯಾಗಿ ಕಲರ್ ಬಂದಿದೆ ಅಲ್ವಾ, ಹೊಂಬಣ್ಣು ಬಂದಿದೆ, ಅಂದರೆ ಗೋಲ್ಡನ್ ಕಲರ್ ಬಂದಿದೆ ಇವಾಗ ಎರಡೂ ಕಡೆಗೆ. ಇವಾಗ ನೋಡ್ತಿರ್ಬೋದು, ಇಷ್ಟಾದರೆ ಸಾಕು. ಸೊ ನನಗಂತೂ ಈ ರೆಸಿಪಿ ತುಂಬ ಅಂದರೆ ತುಂಬಾ ಇಷ್ಟ. ಬಿಸಿ ಬಿಸಿ ಇರುವಾಗ ನೀವು ಹಾಗೆ ಕೂಡ ತಿನ್ಬೋದು, ಬೇರೆ ಯಾವುದೇ ಚಟ್ನಿ ಬೇಕಾಗಿಲ್ಲ ನಿಮ್ಗೆ. ಸೊ ಇನ್ನೊಂದು ಹಾಕಿ ತೋರಿಸ್ತಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ಜಾಸ್ತಿ ಎಣ್ಣೆ ಹಾಕ್ಬೇಕಂತೇನಿಲ್ಲ. ಇದು ನಾನ್ ಸ್ಟಿಕ್ ಇತ್ತಂದ್ರೆ ಹಾಗೆ ಕೂಡ ಮಾಡ್ಕೋಬೋದು ನೀವು. ಮತ್ತು ಒಂದು ಚಮಚ ಹಾಕ್ಕೊಂಡು ಈ ರೀತಿ ಎಲ್ಲ ಕಡೆಗೆ ಹಿಟ್ಟನ್ನ ಹಾಕ್ಕೊತಿದ್ದೀನಿ. ಮತ್ತು ಇದನ್ನು 1 ನಿಮಿಷ ಆಗೋ ತನಕ ಸ್ಲೋ ಗ್ಯಾಸ್ನಲ್ಲಿ ಮುಚ್ಚಿಡ್ತಿದ್ದೀನಿ, ಅಥವಾ ಮೇಲೆ ಡ್ರೈ ಆಗೋ ತನಕ ಮುಚ್ಚಿಡ್ತಿದ್ದೀನಿ. ನೋಡಿ 1 ನಿಮಿಷ ಆಗೋ ತನಕ ಮುಚ್ಚಿಟ್ಟಿದ್ದ, ಅಥವಾ 1.5-2 ನಿಮಿಷ ಟೈಮ್ ಹಿಡಿಬೋದು. ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮತ್ತೆ ಇದನ್ನು ಉಲ್ಟಾ ಹಾಕ್ಕೊತಿದ್ದೀನಿ. ವಾವ್ ನೋಡಿ, ಇದಕ್ಕೆ ಈನೋ ಸೋಡಾ ಹಾಕಬೇಕಂತ ಏನಿಲ್ಲ, ನೀವು ಹಾಗೇ ಮಾಡ್ಕೋಬೋದು, ಪರ್ಫೆಕ್ಟಾಗಿ ಬರುತ್ತೆ. ಸೊ ಮಕ್ಕಳಿಗೋಸ್ಕರ ಅಲ್ಲ, ದೊಡ್ಡವರಿಗೋಸ್ಕರ ನೀವು ರಾತ್ರಿ ಊಟ ಕೂಡ ಈ ರೆಸಿಪಿನ ನೀವು ಮಾಡ್ಬೋದು. ನಾನು ಸುಮಾರು ರಾತ್ರಿ ಊಟಕ್ಕೆ ಮತ್ತು ಮಕ್ಕಳಿಗೋಸ್ಕರ ಟಿಫಿನ್ ಬಾಕ್ಸ್ಗೆ ಅಥವಾ ಮುಂಜಾನೆ ಬ್ರೇಕ್ಫಾಸ್ಟ್ಗೆ ಈ ರೆಸಿಪಿನ ಮಾಡ್ತೀನಿ. ವಾವ್ ನೋಡಿ ಎಷ್ಟು ಸರಿಯಾಗಿ ಬಂದಿದೆ ಅಂದರೆ, ಇದು ಎಷ್ಟು ದಿನದ ಸಾಕೇ ಆಗೋಲ್ಲ, ಅಷ್ಟು ರುಚಿಯಾಗಿ ಬರುತ್ತೆ. ಸೊ ಒಂದು 4-5 ನಾನಿಲ್ಲಿ ಮಾಡ್ಕೊಂಡಿನಿ. ಇವಾಗ ನಿಮಗೆ ಕಟ್ ಮಾಡಿ ತೋರಿಸ್ತಿದ್ದೀನಿ. ನಾವು ಪಿಜ್ಜಾ ತಿಂತೇವಲ್ಲ, ಅದು ಕೂಡ ಇದು ಸೆಡ್ ಹೊಡೆಯುತ್ತೆ, ಅಷ್ಟು ರುಚಿ ಬರುತ್ತೆ. ನೋಡಿ ನಾವೇನು ರವೆ ಹಾಕಿರ್ತೇವಲ್ಲ, ಅದು ಲೈಟಾಗಿ ಸ್ವಲ್ಪನೇ ಕ್ರಿಸ್ಪಿ ಬಂದಿದೆ ಇದು. ಮತ್ತು ಮೊದಲೇ ಹೇಳಿದಾಗೆ ಇದಕ್ಕೆ ನೀವು ಏನಂತ ಹೆಸರಿಡ್ತೀರಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಓಕೆ, ಥ್ಯಾಂಕ್ ಯು ಸೋ ಮಚ್.